ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಮಾರ್ಚ್ 25ರಂದು ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗೆ ಒತ್ತಾಯಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ನಗರದಲ್ಲಿ ಹೋರಾಟ ಸಮಿತಿ ಪ್ರಮುಖ ಬಾಬು ಎಸ್ ಟೈಗರ್, ಈ ಸಂದರ್ಭದಲ್ಲಿ ಲಕ್ಷ್ಮೀಪುತ್ರ ಮಾಳಿಗೆ ಸೇರಿದಂತೆ ಒಕ್ಕೂಟದ ಪ್ರಮುಖರು ಹಾಜರಿದ್ದರು. ಹುಮ್ನಾಬಾದ್ ವತಿಯಿಂದ ಬರುವ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹುಮ್ನಾಬಾದ್ನಿಂದ ಸುಮಾರು 4-5 ಬಸ್ಗಳನ್ನು ಸ್ವಯಂ ಪ್ರೇರಣೆಯಿಂದ ವಲಯ ಸಂಬಂಧಿತ ಜಾತಿಯ ಜನ ಕಟ್ಕೊಂಡು ಈ ಒಂದು ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗ ಆಗ್ತಕ್ಕಂಥದ್ದು ಭಾಳ ಸಂತಸದ ಸುದ್ದಿ. ಬಂಧುಗಳೇ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರುವ ವರದಿ ಪ್ರಕಾರ ABC ಗುಂಪುಗಳನ್ನು ಮಾಡಿ ನಿವೃತ್ತಿ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಅದು ಅವೈಜ್ಞಾನಿಕ, ಅಪೂರ್ಣ, ದ್ವೇಷಪೂರಿತ ಮತ್ತು ಪಕ್ಷಪಾತದಿಂದ ಕೂಡಿದೆ ಅಂತಕ್ಕಂಥದ್ದು ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಸಂಪೂರ್ಣವಾಗಿ ವಲಯ ಸಂಬಂಧಿತ ಜಾತಿಗಳನ್ನು 4 ಭಾಗಗಳಾಗಿ ಒಡೆದು ನಮ್ಮ ವಲಯ ಸಂಬಂಧಿತ ಜಾತಿಯ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ನಮ್ಮನ್ನು ಬಿ ಪ್ರವರ್ಗದಲ್ಲಿ ಹಾಕಿದ್ದು ಭಾಳ ಷಡ್ಯಂತ್ರ ಅಂತ ನಾವು ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ ವರದಿಗೆ ಆರೋಪ ಮಾಡ್ತಾಯಿದ್ದೀವಿ. ಈ ವರದಿಯ ಬಗ್ಗೆ ರಾಜ್ಯ ಸರ್ಕಾರ ಮತ್ತೊಂದು ಸಲ ಪರಿಷ್ಕರಣೆ ಮಾಡಬೇಕು. ಈಗ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಆಧಾರ ಮೇಲೆ ನೀವು ವರ್ಗೀಕರಣ ಒಂದು ವೇಳೆ ಮಾಡಿ ಈ ಬರ್ತಕ್ಕಂಥ 25ನೇ 27ನೇ ಕ್ಯಾಬಿನೆಟ್ನಲ್ಲಿ ಏನಾದರೂ ತೀರ್ಮಾನ ತೊಗೊಂಡ್ರೆ ಇದು ವಲಯ ಸಂಬಂಧಿತ ಮಕ್ಕಳಿಗೆ ಇದೊಂದು ಮರಣ ಶಾಸನ ಆಗ್ತದೆ ಅಂತಕ್ಕಂಥದ್ದಕ್ಕೆ ನನ್ನ ಆರೋಪ ಇದೆ. ಜೊತೆಗೆ ಈಗಾಗಲೇ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕೂಡ ಸೊಸಾಯಿ ಸಮೀಕ್ಷೆಯನ್ನು ಮಾಡಿದೆ. ಸೊಸಾಯಿ ಸಮೀಕ್ಷೆಯಲ್ಲಿ ವಲಯ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಎಷ್ಟಿದೆಯೋ ಮತ್ತು ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ವಲಯ ಸಂಬಂಧಿತ ಜಾತಿಗಳ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥ ಹೋಲಿಕೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಈ ಒಂದು ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ಹೋದಂಥ ಸಂಪುಟ ಸಭೆಯಲ್ಲಿ 56,342 ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ನೇಮಕಾತಿ ಮಾಡಬೇಕಂತಕ್ಕಂಥ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಆ ತೀರ್ಮಾನ ಏನಂದರೆ 15+3 ಈ ರೀತಿ ಅಂದರೆ ಹಳೆ ಒಳ ಮೀಸಲಾತಿ ರಹಿತ ಮತ್ತು ಹಳೆ ನೇಮಕಾತಿ ನಿಯಮದ ಪ್ರಕಾರ ಮಾಡಬೇಕಂತಕ್ಕಂಥ ತೀರ್ಮಾನ ರಾಜ್ಯ ಸರ್ಕಾರ ಸಂಪುಟದಲ್ಲಿ ತೊಗೊಂಡಿದೆ. ಇದಕ್ಕೆ ಸಂಪೂರ್ಣ ಬಲಗೈ ಸಂಬಂಧಿತ ಸಮುದಾಯ ಸ್ವಾಗತವನ್ನು ಕೋರುತ್ತೆ. ಅದರಂತೆ ನೇಮಕಾತಿ ಆಗಲಂತಕ್ಕಂಥದ್ದು ನಮ್ಮ ಒತ್ತಾಯ. ಆದರೆ ಎಡಗೈ ಸಂಬಂಧಿತ ಜಾತಿಗಳು ಉದ್ದೇಶಪೂರ್ವಕವಾಗಿ ಈಗಾಗಲೇ ಹೋದ ಸಲ BJP ಸರ್ಕಾರ 17+7 ಏನು ಮೀಸಲಾತಿಯನ್ನು ಹೆಚ್ಚು ಮಾಡಿ ಏನು ಆದೇಶ ಮಾಡಿತ್ತು, ಆ ಆದೇಶದ ವಿರುದ್ಧ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ. ಅದು ಒಟ್ಟಾರೆ 56% ಆಗ್ತಾಯಿದೆ. ಸುಪ್ರೀಂ ಕೋರ್ಟಿನ ಒಂದು ತೀರ್ಪು, ಇಂದಿರಾ ಗಾಂಧಿ ತೀರ್ಪು ಏನು ಹೇಳಿದೆ ಅಂದರೆ 50% ಮೀಸಲಾತಿ ಏರಬಾರ್ದು, ಆ ರೀತಿ ಕೊಡೋಕ್ಕಾಗಲ್ಲ ಅಂತಕ್ಕಂಥ ತೀರ್ಪಿನ ಅನುಸಾರ ರಾಜ್ಯ ಸರ್ಕಾರ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಮುಗಿಸ್ಕೊಂಡು ಉದ್ಯೋಗದ ಆಕಾಂಕ್ಷಿಗಳಾಗಿದ್ದಾರೆ. ಅವರೀಗ ನನಗನ್ಸಮ್ಮಂತಿಗೆ ಅವ್ರ ಏಜ್ ಡಿವೈಡ್ ಆಗುತ್ತೆ. ಅದನ್ನು ಎಲ್ಲವೂ ಸಾಧಕ ಬಾಧಕಗಳನ್ನು ಸರ್ಕಾರ ಆಲೋಚನೆ ಮಾಡಿ 56,342 ಹುದ್ದೆಗಳು ಹಳೆ ಮೀಸಲಾತಿಯ ಅನುಸಾರವಾಗಿ ನೇಮಕಾತಿ ಮಾಡಬೇಕಂತಕ್ಕಂಥ ತೀರ್ಮಾನ ಬಂದಿದೆ. ಆದರೆ ಉದ್ದೇಶಪೂರ್ವಕವಾಗಿ ಈ ಎಡಗೈ ಸಮುದಾಯದ ಏನು ಹಿಂದೆ ಹೋರಾಟ ಮಾಡಿಲ್ಲ, ಈ ಒಳ ಮೀಸಲಾತಿಗಾಗಿ ಏನು ತನ್ನ ತ್ಯಾಗನೇ ಇಲ್ಲ ಅಂಥದ್ರಲ್ಲಿ ಮುಂಚೂಣಿ ಘಟಕದಲ್ಲಿರ್ತಕ್ಕಂಥ ಒಬ್ಬ ವಕೀಲ ಅರುಣ್ ಕುಮಾರ್
ಇನ್ನೊಬ್ಬ ಯಾರು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರಿಗೆ ಒಬ್ಬ RSSನ ದಕ್ಷಿಣ ಪ್ರಾಂತದ ಒಬ್ಬ ಪ್ರಮುಖ ವಾದಿರಾಜ್ ಎಂಬರು ಈ ಉದ್ದೇಶಪೂರ್ವಕವಾಗಿ ವಲಯ ಮತ್ತು ಮಾದಿಗರು ಅನಾದಿ ಕಾಲದಿಂದ ಅಸ್ಪೃಶ್ಯತೆಗೆ ಒಳಗಾಗಿ ಅಪಮಾನಗಳನ್ನು ಸಹಿಸಿಕೊಂಡು ಪೂಜನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇಡೀ ಸಮುದಾಯವನ್ನು ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಇವರು ಒಂದು ವೇಳೆ ಒಟ್ಟಾಗಿದ್ದರೆ ಕರ್ನಾಟಕ ರಾಜ್ಯದಲ್ಲಿ 1,05,00,000 ಜನ ನಾವು ದಲಿತರಿದ್ದೀವಿ. ಮುಂದೊಂದಿನ ಒಂದು ವೇಳೆ ಒಂದಾದರೂ ರಾಜ್ಯ ಸರ್ಕಾರ ಆತಕ್ಕಂಥ ಒಂದು ಶಕ್ತಿ ಇವ್ರ ಬಲ್ಲಿದೆ, ಇವರು ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥ ಒಂದು ಇದಿಟ್ಕೊಂಡು ವಾದಿರಾಜ್ ಒಬ್ಬ RSSನ ಒಬ್ಬ ವ್ಯಕ್ತಿತ್ವ ಮನಸ್ಸಿನ ಸ್ಥಿತಿ ಜಾತಿವಾದಿಯವ ಅವರ ಮಾತಿಗೆ ಒಳಗಾಗಿ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಕ್ಯಾಬಿನೆಟ್ನಲ್ಲಿ ಮಹಾದೇವಪ್ಪ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕಾ ಇದ್ದಾರೆ, RB ತಿಮ್ಮಾಪುರ ಇದ್ದಾರೆ, KS ಮುನಿಯಪ್ಪ ಇದ್ದಾರೆ ಮತ್ತು ಕೊಲಂಬೋ ಇದರಿಂದ ನಮ್ಮ ಶಿವರಾಜ್ ತಂಗಡಿಗೆಯವರು ಇದ್ದಾರೆ. ಇಷ್ಟೆಲ್ಲ ಜನ ಸೇರಿ ಕ್ಯಾಬಿನೆಟ್ನಲ್ಲಿ ಕೂತು ಹಳೆ ಮೀಸಲಾತಿ ಪ್ರಕಾರ ಅಂದರೆ 15+3ರಂತೆ 56,340 ಹುದ್ದೆಗಳನ್ನು ನೇಮಕಾತಿ ಮಾಡೋಣ, ಮಕ್ಕಳ ಹಿತದೃಷ್ಟಿಯಿಂದ ತೀರ್ಮಾನ ತಗೊಂಡಾರ. ಆದರೆ 17+7ರಂತೆ ಏನು ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಾರ ಆ ವರದಿ ಅನುಷ್ಠಾನಕ್ಕಾಗಬೇಕು. ಆ ಒಳ ಮೀಸಲಾತಿ ಅನುಸಾರವಾಗಿ ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತ ಒಂದು ಭಂಡತನ ಪ್ರದರ್ಶನ ಮಾಡಿ ವಲಯ ಮತ್ತು ಮಾದಿಗರ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥ ಒಂದು ಕುತಂತ್ರ ಷಡ್ಯಂತ್ರ ಈ ರಾಜ್ಯದಲ್ಲಿ ಯಾವುದಾದ್ರೂ ನಡೀತಾ ಇದೆ ಅಂದರೆ ಅದು KS ಮುನಿಯಪ್ಪ ಮತ್ತು RB ತಿಮ್ಮಾಪುರ ಮೂಲಕ ಇವರಿಬ್ಬರು ದೊಡ್ಡ ಬ್ಲ್ಯಾಕ್ ಮೇಲರ್. ಕ್ಯಾಬಿನೆಟ್ನಲ್ಲಿ ದೊಡ್ಡ ಬ್ಲ್ಯಾಕ್ ಮೇಲರ್. ಕ್ಯಾಬಿನೆಟ್ನಲ್ಲಿ ಕುಂತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಗೆ ಒಪ್ಪಿಗೆ ಕೊಡ್ತಾರೆ. ಹೊರಗಡೆ ಬಂದು ಈ ಭಾಸ್ಕರ್ ಪ್ರಸಾದ್ ಮತ್ತು ಛೂ ಹಚ್ಚಿ ಇಡೀ ಸಮಾಜದಲ್ಲಿ ವಲಯ ಮಾದಿಗರು ಕಾಲಾನುಕಾಲ ಒಂದಾಗಿದ್ದವರಿಗೆ ಪಾಪ ಅವರು ಮುಗ್ಧರಿದ್ದಾರೆ. ಆ ಸಮಾಜದಲ್ಲಿ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಅಂಥವರಿಗೆ ಇಲ್ಲ ಸಲ್ಲದ ಎಲ್ಲವೂ ನಾವೇ ಕಬಳಿಸ್ಕೊಂಡಿದ್ದೀವಿ, ವಲಯ ಕಬಳಿಸ್ಕೊಂಡ್ರಂತ ಸುಳ್ಳು ಮಾಹಿತಿ ಕೊಟ್ಟು ಯಾವತ್ತೂ ವಲಯರು ಹಂಚ್ಕೊಂಡು ತಿಂಗಿನ ಇತಿಹಾಸದ ಕಿತ್ಕೊಂಡು ತಿಂಬ ಸಿದ್ಧಾಂತದ. ಇವತ್ತು ನೀವು ವಾದಿರಾಜ್ ಅಂತಕ್ಕಂಥ ಒಬ್ಬ ಮನುವಾದದ ವ್ಯಕ್ತಿಯನ್ನು ಬಗಲಲ್ಲಿಟ್ಕೊಂಡು ಇಡೀ ಸಮಾಜದಲ್ಲ ಮಾದಿಗ ಮುಗ್ಧ ಜನರನ್ನು ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅರುಣ್ ಕುಮಾರ್ ಮತ್ತು ಭಾಸ್ಕರ್ ಪ್ರಸಾದ್, ನಿಮ್ಮ ದ್ವಂದ್ವ ನೀತಿಯನ್ನು ಇಲ್ಲಿಗೆ ಕೈಬಿಡಿ. ಈಗ 27ಕ್ಕೆ ಸರ್ಕಾರ ಇರುತ್ತೆ ಹೋಗುತ್ತೆ ಅಂತಕ್ಕಂಥದ್ದು ಅದು ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ತೀರ್ಮಾನ ಹೊರಗೆ ಬಂದಮೇಲೆ ಗೊತ್ತಾಗ್ತದೆ. ಅಲ್ಲಿವರೆಗೆ ನಾವು ಸರ್ಕಾರದಲ್ಲಿರ್ತಕ್ಕಂಥ ಮಹಾದೇವಪ್ಪ ಅವರಿಗೆ, KS ಮುನಿಯಪ್ಪ, ಪರಮೇಶ್ವರ್ ಅವರಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಇಷ್ಟೇ ವಿನಂತಿ ಮಾಡ್ತಾ ಇದ್ದೀವಿ. ಹೋರಾಟದ ಮೂಲಕ ಏನು ನೀವು ಹಿಂದೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ 15+3 ಒಳ ನೇಮಕಾತಿ ಪದ್ಧತಿಯನ್ನು ಹಿಡ್ಕೊಂಡು ನೇಮಕಾತಿ ಮಾಡ್ತಾ ಇದ್ದೀರಿ, ಆ ಪ್ರಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ಮತ್ತು ಇನ್ನೊಂದು ಪ್ರಮುಖವಾದ ಆರೋಪ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆ ವಲಯ ಸಂಬಂಧಿತ ಜಾತಿಗಳ ಸಂಖ್ಯೆ 223 ದಾಖಲೆ ಮಾಡಿದ್ದಾರೆ. ಇದು ಆಗ್ಬೋದಾ? ಒಂದು ಜಿಲ್ಲೆಯಲ್ಲಿ ವಲಯ ಮತ್ತು ಅಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಲಯನೂ ಇದ್ದಾರೆ, ಚಲವಾದಿನೂ ಇದ್ದಾರೆ. ಎರಡಕ್ಕೂ ಅಂಕಿ ಸಂಖ್ಯೆ ಕಡಿಮೆ ತೋರಿಸಿ ಮಾದಿಗ ಸಮುದಾಯಕ್ಕೆ 2,75,000 ತೋರಿಸಿದ್ದಾರೆ. ಇದು ಯಾವ ನ್ಯಾಯ ಮಿಸ್ಟರ್ ನಾಗಮೋಹನ್ ದಾಸ್ ಅವರೇ? ನೀವು ಮತ್ತೊಂದು ಸಲ ಸರ್ಕಾರಕ್ಕೆ ನಮ್ಗೆ ಮನವಿ ಇದೆ, ನೀವು ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿ ಪರಿಪಕ್ವವಾಗಿ ನೀವು ಅಧ್ಯಯನ ಮಾಡಿಲ್ಲ. ತುರಾತುರಿಯಲ್ಲಿ ನೀವು ಎರಡೂ ಸಮುದಾಯವನ್ನು ಸಮನಾಗಿ ನೋಡಬೇಕಂತಕ್ಕಂಥ ದೃಷ್ಟಿಯಿಂದ ನೀವು ತೀರ್ಮಾನ ತೊಗೊಂಡಿರ್ಬೋದು. ಆದರೆ ಮಾದಿಗ ಸಂಬಂಧಿತ ನಾಯಕರುಗಳು, ನಮ್ಮ ವಲಯ ಸಂಬಂಧಿತ ನಾಯಕರುಗಳಾಗಿದ್ದ ಮಾದೇವಪ್ಪ, ನಮ್ಮ ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಇವರನ್ನು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಒಳ ಮೀಸಲಾತಿ ಜಾರಿಯಾಗಬೇಕು, ಒಳ ಮೀಸಲಾತಿ ಪ್ರಕಾರವೇ ಈ ಹುದ್ದೆಗಳ ನೇಮಕಾತಿ ಆಗಬೇಕಂತಕ್ಕಂಥ ಒಂದು ಹೋರಾಟ ಹಾಕಿಕೊಂಡು ವಿಶೇಷವಾಗಿ ನಮ್ಮ ವಲಯ ಸಂಬಂಧಿತ ಸಚಿವರನ್ನು ಹಿಗ್ಗಾಮುಗ್ಗಿ ತರಡೆ ತೊಗೊಬೋದು, ಚಪ್ಪಲಿ ಹಚ್ಚೊಡೆಯೋದು, ತೊಡೆ ತಟ್ಟೋದು, ರಕ್ತ ಕ್ರಾಂತಿ ಆಗ್ತಂತ ಇಡೀ ಮಾದಿಗ ಸಮಾಜಕ್ಕೆ ನಮ್ಮ ವಿರುದ್ಧ ಎತ್ಕೊಳ್ತಕ್ಕಂಥ ಕೆಲಸ ಏನು ಇವರಿಬ್ಬರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾವಿವತ್ತೇನು ಬೆಂಗಳೂರಿನಲ್ಲಿ ಇರತಕ್ಕಂಥ ಇದು ಐತಿಹಾಸಿಕ ಪ್ರತಿಭಟನೆ ಪೂಜನೀಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸುಮಾರು 5 ಲಕ್ಷ ಜನ ವಲಯ ಸಂಬಂಧಿತ ಜಾತಿಯಲ್ಲಿ ಸೇರ್ತಾ ಇದ್ದೀವಿ. ಅದು ಸ್ವಯಂ ಪ್ರೇರಣೆಯಲ್ಲಿ ಸೇರ್ತಾ ಇದ್ದೀವಿ. ಅದಕ್ಕಾಗಿ ಹುಮ್ನಾಬಾದ್ ತಾಲೂಕಿನ ಸಮಸ್ತ ವಲಯ ಸಂಬಂಧಿತ
ಜಾತಿಯ ಯುವಕರಿರ್ಬೋದು, ವಿದ್ಯಾವಂತರಿರ್ಬೋದು, ಪ್ರಗತಿಪರರಿರ್ಬೋದು, ಸಾಹಿತಿಗಳಿರ್ಬೋದು, ವಿಶೇಷವಾಗಿ ನೌಕರಸ್ಥರಲ್ಲಿ ನನ್ನ ಮನವಿ ಇದೆ. ಈ ಹೋರಾಟದಲ್ಲಿ ನೀವು ಈ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ, ತನು ಮನ ಧನದಿಂದ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ, ಜ್ಞಾನ ಪ್ರಕಾಶ ಸ್ವಾಮೀಜಿಯವರ ಹೋರಾಟಕ್ಕೆ ಶಕ್ತಿ ತುಂಬ್ರಿ. ಈ ನಮ್ಮ ಜೈ ಭೀಮ್, ನಮೋ ಬುದ್ಧಾಯ. ಬಂಧುಗಳೇ, ಇದೇ ತಿಂಗಳ 27ರಂದು ಇಲ್ಲ ಸಚಿವ 27 ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವಿಶೇಷ ಸಂಪುಟ ಸಭೆಯನ್ನು ಒಂದು ಒಳ ಮೀಸಲಾತಿಗಾಗಿ ಸಚಿವ ಸಂಪುಟವನ್ನು ಕರೆದಿದ್ದಾರೆ. ಈ ಸಚಿವ ಸಂಪುಟದಲ್ಲಿ ಆಗುವಂಥ ತೀರ್ಮಾನವನ್ನು ಏನಾಗುತ್ತೆ ಅಂತ ಎರಡು ದಿನದ ಮುಂಚೆ 25ರಂದು ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಿಂದ, ಬೀದರ್ದಿಂದ ಚಾಮರಾಜನಗರದವರೆಗಿನ ಎಲ್ಲ ಜಿಲ್ಲೆಗಳಿಂದ, ಮೂಲೆ ಮೂಲೆಗಳಿಂದ, ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವಕರು, ಬಲಗೆ ಸಂಬಂಧಿತ, ಹೊಲೆ ಜಾತಿ ಸಂಬಂಧಿತ ಎಲ್ಲ ಯುವಕರು, ನಿರುದ್ಯೋಗಿಗಳು ಮತ್ತು ನೌಕರಸ್ಥರು, ಎಲ್ಲ ನಮ್ಮ ಸಮಾಜದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಿಂಗಳ 25ರಂದು ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಸೇರ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಒಂದು ತಾಲೂಕಿನಿಂದ, ಹುಮ್ನಾಬಾದ ತಾಲೂಕಿನಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೆ ಒಂದು ತಿಳುವಳಿಕೆ ಮೂಲಕ, ಒಂದು ಅರಿವು ಮೂಡಿಸುವ ಮೂಲಕ, ಒಂದು ಮಾಧ್ಯಮದ ಮೂಲಕ ಎಲ್ಲರಿಗೆ ನಾವು ಒಂದು ಅವೇರ್ನೆಸ್ ಕೊಟ್ಟು, ತಿಳುವಳಿಕೆ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ 24ನೇ ತಾರೀಕು ನಾವು ಇಲ್ಲಿಂದ ಬಿಡಬೇಕು. 25ಕ್ಕೆ ಫ್ರೀಡಮ್ ಪಾರ್ಕ್ನಲ್ಲಿ ಸೇರಬೇಕಾಗಿದೆ. ಅದಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಾಗಲಿ, ತನುಮನದ ಧನದಿಂದ ತಮ್ಮ ಸ್ವಂತ ಮನೆಯಿಂದ ಬುತ್ತಿ ಕಟ್ಕೊಂಡು ಬರಬೇಕು. ಇಲ್ಲಿ ಯಾವುದೇ ಒಂದು ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇಲ್ಲ. ತಮ್ಮ ಸ್ವಇಚ್ಛೆಯಿಂದ ತಮ್ಮ ಸ್ವಂತ ಖರ್ಚಿನಿಂದ ತಮ್ಮ ಮನೆಯಿಂದ ಊಟ ಕಟ್ಕೊಂಡು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ 25 ಬರಬೇಕಂತ ಹೇಳಿ ಈ ಮನವಿ ಮಾಡ್ತೀನಿ ಬಂದಿವೆ. ಜೈ ಭೀಮ್, ನಮೋ ಬುದ್ಧಾಯ.